ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸುಮ್ನೆ ಕೂತ್ರೆ ಆಗತ್ತಾ? ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಾರ್ದಾ? ಹೇಳಿದ್ನಲ್ಲ ರೀ, ಕೆಲ್ಸಕ್ಕೆ ಅಂತ. ಅರೆ, ಕೆಲ್ಸ ಅಂದ್ರೆ ಸಾಕಾ? ರೋಡ್ ಯಾವ ರಸ್ತೆ ಅದೆಲ್ಲ ಹೇಳ್ಬಾರ್ದಾ? ಓ, ನಿಮಗ್ ಗೊತ್ತಿಲ್ಲ ಅಲ್ವಾ? ಹೀಗೆ ಇದೇ ರಸ್ತೆ, ಹೀಗೆ ಹೋಗ್ಬೇಕು ರೀ, ಒಂದೇ ರೋಡು. ಅರೆ, ನಿಮ್ಮಿ ಮನೆ ರೋಡ್ ತರ ಕಾಣ್ತಿದೆ. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಕರ್ಮ ಕಾಂಡ. ಸುಂದ್ರಿ, ಒಂದ್ ನಿಮಿಷ ಇಳಿ. ಏನಾಯ್ತು ರೀ? ಇಳಿ ಅನ್ನಲ್ಲ, ಇಳಿ ಒಂದ್ ನಿಮಿಷ. ಯಾಕ್ರಿ? ಗಾಡಿಗೇನಾದ್ರೂ ಆಯ್ತಾ? ಗಾಡಿಗೇನು ಆಗಿಲ್ಲ. ನೋಡು, ನನ್ಗೆ ಆಫೀಸ್ಗೆ ಲೇಟ್ ಆಗ್ತಿದೆ. ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲಿಂದಾನೆ ನಡ್ಕೊಂಡು ಹೋಗು. ಹೌದಾ? ಹೋಗ್ಲಿ ಬಿಡಿ, ನಾನು ಹೋಗ್ತೀನಿ, ನೀವು ಹುಷಾರು. ಸರಿ. ಆಮೇಲೆ ಲೇಟ್ ಆಗಿದೆ ಅಂತ ಸ್ಪೀಡಾಗಿ ಓಡಿಸ್ಬಿಡಿ. ಹಂಪು ಹಳ್ಳ ಎಲ್ಲ ನೋಡ್ಕೊಂಡು ಹೋಗಿ. ಆಮೇಲೆ ಅಷ್ಟೇ. ಇಲ್ಲಿ ನನಗೆ ಲೇಟ್ ಆಗ್ತಿದೆ, ನೀನ್ ನೋಡಿದ್ರೆ ಹಂಸು ಹಳ್ಳ ಅದು ಇದು ಹೇಳ್ತಿದ್ಯಾ. ಸರಿ ಸರಿ, ನಡಿ ಹೊರಡು. ಹೊರಡು. ಓ, ಏನಿದು? ಓ, ನೋಡ್ಬಿಟ್ಯಾ? ನನ್ಗಂತ ಗಿಫ್ಟ್ ಕೊಡೋ ಆಗಿದೆ. ಗಿಫ್ಟ್ ಕೊಡೋದಂತೂ ನಿಜ, ಆದ್ರೆ ನಿನ್ಗಲ್ಲ. ಮತ್ತೆ ಇನ್ಯಾರ್ಗೆ? ಇನ್ನೊಂದ್ ಫ್ರೆಂಡ್ಗೆ. ಇನ್ನೊಂದ್ ಫ್ರೆಂಡಾ? ಯಾರದು? ಅದು ನನ್ಗೆ ಗೊತ್ತಿಲ್ದಿರೋರು, ಅವ್ರಿಗೆ ಗಿಫ್ಟ್ ಬೇರೆ ಕೊಡ್ತಿದ್ಯಾ ನೀನು? ಓ, ಜಲಸ್ ಆಗ್ತಿದ್ಯಾ ಬೇಬಿ? ಇಲ್ಲ, ಬೇಗ ಹೇಳು, ಯಾರ ಫ್ರೆಂಡು? ಮಿಸ್ಟರ್ ಹಸ್ಬೆಂಡ್, ನನ್ ತಂಗಿಗೆ. ತಂಗಿ ಗಿಫ್ಟ್ ಬೇರೆ ಕೊಡ್ತಿದ್ಯಾ? ಅಲ್ಲ, ಸ್ವಲ್ಪ ಓವರ್ ಆಗಿಲ್ವಾ? ಇಲ್ಲ ಕರಣ್, ಅವಳು ತುಂಬಾ ಒಳ್ಳೆಯವಳು. ಮಾಗೆ ಹುಷಾರಿಲ್ದೇ ಇರುವಾಗ ಅವಳೇ ಬಂದೆ ಹೆಲ್ಪ್ ಮಾಡಿದ್ದು. ಅದಕ್ಕೆ ಅವಳನ್ನ ನಾನು ನನ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಿ. ಹೇಗೂ ಇವತ್ ಫ್ರೆಂಡ್ಶಿಪ್ ಡೇ, ಅದಕ್ಕೆ ಈ ಗಿಫ್ಟ್. ಸೊ, ಎಲ್ಲಿ ನಿಮ್ ಬೆಸ್ಟ್ ಫ್ರೆಂಡ್? ಇವತ್ ಬರ್ತಾರ? ನಾನ್ ಮೀಟ್ ಮಾಡ್ತೀನಿ. ಬರ್ತಿದ್ದಾಳೆ, ಅಂಡ್ ಇವತ್ ನೀನ್ ಅವಳನ್ನ ನೋಡೇ ನೋಡ್ತೀಯ. ಸೊ, ನನ್ಗೇನು ಗಿಫ್ಟ್ ಕೊಡಲ್ವಾ? ನೀನೇ ನನ್ನ ಫ್ರೆಂಡ ನನಗೆ ಗಿಫ್ಟ್ ಕೊಡಕ್ಕೆ? ಅರೆ, ಗಂಡ ಇಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನೀನು ಗೊತ್ತಿಲ್ವಾ? ಓ, ಅದು
ಗಂಡನ್ ಕೊಡೋ ಗಿಫ್ಟು ಬೇರೆ ಇರುತ್ತೆ. ಹೌದಾ? ಸೊ ಅದನ್ನ ಕೈಯಾರೆ ಕೊಡೋದಾ ಅಥವಾ ಕರಣ್ ನಿನ್ನ ಕಿಡಿಂಗ್, ಸಾರಿ, ಐ ವಾಸ್ ಕಿಡಿಂಗ್. ಸರಿ, ಏನಿವಾಗ ನಿಮ್ ಬೆಸ್ಟ್ ಫ್ರೆಂಡ್ ಎಷ್ಟೊತ್ತಿಗೆ ಬರ್ತಾರೆ? ಬರ್ತಾಳೆ ಬೇಬಿ, ಬಿಡು. ಹೌದಾ? ಹಾಗಿದ್ರೆ ನಾನು ಅತ್ತೆ ಜೊತೆ ಮಾತಾಡ್ತಿರ್ತೀನಿ. ಅವಳು ಬಂದಿದ ತಕ್ಷಣ ನನ್ನ ಕರೆದ್ಬಿಡು. ಸರಿ, ಓಕೆ. ಇದು ಅವಳು ಬರ್ತಿದ್ದಂಗೆ ಕೊಡ್ಬಾರ್ದು, ಸರ್ಪ್ರೈಸ್ ಆಗಿ ಕೊಡ್ಬೇಕು. ನಾನು ಕೂಡ ಬರ್ತೀನಿ, ನಿಮ್ಮನ್ನ ಮೀಟ್ ಮಾಡಿದಾಗತ್ತೆ. ಅತ್ತೆ, ಕರಣ್, ನೀನ್ ಸರಿಯಾದ ಟೈಮಿಗೆ ಬಂದೆ. ನಿನ್ನ ಹತ್ರ ನೀನ್ ಮಾತಾಡ್ಬೇಕಿತ್ತು. ಹಾ ಹೇಳಿ ಅತ್ತೆ. ಅದು ನಮ್ಮ ಆಫೀಸ್ ಹತ್ರ ಹೋಗಿ ಬರೋಣವಾ? ಆಫೀಸ್ ಹತ್ರನಾ? ಯಾಕೆ ಸಡನ್ ಆಗಿ, ಏನಾಯ್ತು? ಅವತ್ತು ಹೇಳಿದ್ನಲ್ಲ ಬಲರಾಮ್ ಅವ್ರ ಬಗ್ಗೆ. ಅವರು ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ, ಹಾಗೆ ನಮ್ಮನ್ನ ಮೀಟ್ ಮಾಡ್ತೀನಿ ಅಂದ್ರು. ಅದಕ್ಕೆ ಅಕ್ಕ, ಅಕ್ಕ. ಓ ಸುಂದ್ರಿ, ಬಂದ್ಯಾ? ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಕ್ಕ, ನೀವ್ ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ನಿನ್ನ ನೋಡ್ದೆ 150 ಗ್ರಾಮ್ ಸಣ್ಣ ಆಗಿದ್ದೀನಿ ನಾನು. ಇವಾಗ ನೀನ್ ಬಂದಿದ್ಯಲ್ಲ, ಇನ್ ವೇಟ್ ಗೇನ್ ಆಗುತ್ತೆ ಬಿಡು. ಸರಿ ಅಕ್ಕ. ಅಕ್ಕ, ತಿಂಡಿ ಆಯ್ತಾ ಅಥವಾ ಇವಾಗ ಮಾಡ್ಬೇಕಾ? ಇವಾಗ ಬಂದ ತಕ್ಷಣ ಫಾರ್ಮಾಲಿಟೀಸ್ ಎಲ್ಲ ಬೇಡ, ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಸರಿ, ಅಮ್ಮನ ನೋಡ್ಕೊಂಡ್ ಬರ್ಬೋದಾ? ಹೋಗು, ನೋಡ್ಕೊಂಬಾ. ಸರಿ ಅಕ್ಕ. ಅಲ್ಲ ಅತ್ತೆ, ಇದ್ದಕ್ಕಿದ್ದಾಗ ಹೇಳಿದ್ರೆ, ಐ ಮೀನ್ ನೀವು ಇವಾಗಷ್ಟೇ ರಿಕವರ್ ಆಗ್ತಿದ್ದೀರಲ್ಲ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂಡ್ ಐ ಆಮ್ ಫೀಲಿಂಗ್ ಬೆಟರ್ ಆಲ್ಸೋ. ಈ 4 ಗೋಡೆ ಮಧ್ಯೆ ಇದ್ದು ನನಗೂ ಬೇಸರ ಆಗ್ತಾ ಇದೆ. ಸೊ ಹೋಗಿ ಬರೋಣವಾ? ಅಲ್ಲ ಅತ್ತೆ, ಅವ್ರ ಮಗ ನಮ್ಮ ಕಂಪನಿಲೂ ಕೆಲಸ ಮಾಡ್ತಿಲ್ಲ. ಅವ್ರು ಬಂದು ಏನು ಮಾತಾಡ್ತಾರೋ ಏನೋ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ. ನೋಡು ಕರಣ್, ಅವ್ರ ಮಗನ್ಗೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟನೇ ಇರಲಿಲ್ಲ. ದಟ್ಸ್ ಆಲ್ ರೈಟ್. ಆದ್ರೆ ಬಲರಾಮ್ ಆ ಥರ ಅಲ್ಲ, ಹಿ ಈಸ್ ಅ ಜೆಂಟಲ್ಮ್ಯಾನ್. ಅವರು ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದಾಗ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಹೋಗ್ ಬರೋಣ ಕರಣ್. ಸರಿ ಅತ್ತೆ, ಯೋರ್ ವಿಶ್. ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಯಾ, ಫೈನಲಿ ಒಳ್ಳೆ ದಿನಗಳು ಬರೋ ಸೂಚನೆ ಕಾಣಿಸ್ತಾ ಇದೆ. ಸುಂದ್ರಿ, ಸುಂದ್ರಿ, 1 ನಿಮಿಷ. ಹೇಳಿ ಅಕ್ಕ. ನಿಂಗೊಂದ್ ಸರ್ಪ್ರೈಸ್ ಇದೆ, ನೀನ್ ಇಲ್ಲೇ ಇರು. ಆಮೇಲೆ ಮಾನ ನೋಡಕ್ ಹೋಗೋಣ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಮನೇಲೇ ಇದ್ದಾರೆ, ಸೊ ಅವ್ರನ್ನ ಕೂಡ ಮೀಟ್ ಮಾಡಿಸ್ತೀನಿ. ಸರಿ ಅಕ್ಕ. ಇಲ್ಲೇ ಇರು, ಬಂದೆ.
ಭಾಸ್ಕರ್ ಅವರೇ, ಅಕೌಂಟ್ ಡೀಟೇಲ್ಸ್ ಎಲ್ಲ ತೆಗೆದಿಡಿ, ನಾನು ಬಂದು ಚೆಕ್ ಮಾಡ್ತೀನಿ. ಸರಿ. ಸುಂದ್ರಿ, ಯಾವಾಗ ಬಂದೆ? ಹೇಗಿದ್ಯಾ? ಈಗ ಬಂದೆ ಅಮ್ಮ. ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಮಚ್ ಬೆಟರ್. ದಿನೇ ದಿನೇ ಇಂಪ್ರೂವ್ ಆಗ್ತಿದ್ದೀನಿ. ಹಾಗಾದ್ರೆ ಔಷಧಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಔಷಧಿ ಅಷ್ಟೇ ಅಲ್ಲ, ನಿಮ್ಮಿ ಆರೈಕೆ, ನಿನ್ನ ಹಾರೈಕೆಯಿಂದ ಬೇಗ ಗುಣ ಆಗ್ತಾ ಇದ್ದೀನಿ. ಅಯ್ಯೋ, ನಾನೇನ್ ಮಾಡಿದ್ದೀನಮ್ಮ? ತುಂಬಾ ದಿನಗಳ ಮೇಲೆ ಇವತ್ ಕೆಲ್ಸಕ್ ಬರ್ತಾ ಇದ್ದೀನಿ. ನೀನೆಲ್ಲೇ ಇದ್ರು ನನ್ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ಯಲ್ಲ, ಅದ್ರ ಫಲ ನನಗ್ ಸಿಕ್ಕಿದೆ. ನೀವ್ ನನ್ನನ್ನ ತುಂಬಾನೇ ಹೊಗಳ್ತಾ ಇದ್ದೀರಮ್ಮ. ಸರಿ ಸುಂದ್ರಿ, ನಾನು ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ದೀನಿ, ಸ್ವಲ್ಪ ತಗೊಂಡ್ ಬರ್ತೀಯಾ? ನಿಮ್ಮಿ ನಿಮ್ಮಿ ಏನಾಯ್ತು ಬೇಬಿ? ನೀನ್ ಇಲ್ಲಿದ್ಯಾ? ನಾನು ಇನ್ನ ಹಾಲ್ ಎಲ್ಲ ಹುಡ್ಕೊಂಡು ಬಂದೆ. ನೋಡು, ನನಗೆ ನಿನ್ನಿಂದ ಒಂದು ಫೇವರ್ ಆಗಬೇಕು. ಏನದು? ನಾನೊಂದು ಕೆಲ್ಸದ ಮೇಲೆ ಹೊರಗೆ ಹೋಗ್ಬೇಕು. ಬಟ್ ಅತ್ತೆ ನೋಡು, ಅವ್ರೇನೋ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೀನ್ ಜವಾಬ್ದಾರಿ ತಗೊಂಡಿರೋದು ಈ ಕಂಪ್ನಿದಲ್ವಾ? ಸೊ ಮೊದ್ಲು ನೀನ್ ಇದೇ ಕಂಪ್ನಿಗೆ ಹೋಗ್ಬೇಕು ತಾನೆ? ಹೋಗ್ಬೋದು, ಬಟ್ ಇವಾಗ ನಾನು ಒಬ್ನೇ ಅಲ್ಲ, ಅವರು ಬರ್ತಾರಂತ ಹೇಳ್ತಿದ್ದಾರೆ. ಮಾನಾ? ನೋಡು ನಿಮ್ಮಿ, ಇವಾಗ ಅವ್ರ ಸ್ಥಿತಿ ಏನು ಅಂತ ನಿನಗ್ ಗೊತ್ತು, ನನಗ್ ಗೊತ್ತು. ಅವ್ರಿವಾಗ ಸ್ವಲ್ಪ ಕೈಕಾಲು ಆಡಿಸ್ಬೋದು ಹೊರತು ಅವ್ರು ಇನ್ನೂ ಫುಲ್ಲಿ ರಿಕವರ್ ಆಗಿಲ್ಲ. ಮನೇಲಿ ಆದ್ರೆ ನಾನು ಇರ್ತೀನಿ, ನೀನ್ ಇರ್ತೀಯ, ನಿನ್ ತಂಗಿ ಇರ್ತಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ನೋಡ್ಕೋಬಹುದು. ಬೇಡ ಬೇಡ ಮಾ, ಎಲ್ಲೂ ಹೋಗೋದ್ ಬೇಡ. ಎಸ್, ಅದಕ್ಕೆ ತಾನೇ ನಾನು ಎಲ್ಲ ಜವಾಬ್ದಾರಿ ಹೊತ್ಕೊಂಡಿರೋದು. ನಿಮ್ಮಿ, ಅತ್ತೆಗೆ ಇನ್ನೂ ನನ್ನ ಮೇಲೆ ಅನುಮಾನ ಇದೆಯಾ? ಇಲ್ಲ ಕರಣ್, ಮಾಗೆ ನಿನ್ಮೇಲೆ ಯಾವ ಅನುಮಾನನೂ ಇಲ್ಲ. ಮತ್ತೆ ಅವರು ನಾನ್ ತಡಿತೀನಿ ಅವ್ರನ್ನ, ನಾನ್ ಮಾತಾಡ್ತೀನಿ, ನೀನೇನ್ ಅಪ್ಸೆಟ್ ಆಗ್ಬೇಡ. ಸರಿ. ನೋಡು, ನನ್ಗೆ ಇವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾ ಅದನ್ನ ಮುಗಿಸಿ ಅಲ್ಲಿಂದ ಡೈರೆಕ್ಟ್ ಆಫೀಸ್ಗೆ ಹೋಗ್ತೀನಿ. ಸರಿ. ಒಂದ್ ನಿಮಿಷ. ಅಮ್ಮ ತಗೊಳ್ಳಿ. ಸುಂದ್ರಿ, ನನ್ ಮಗಳು ಅಳಿಯನ ಕರೀತೀಯಾ? ಸರಿಮಾ. ಕರಣ್, ಇನ್ನೊಂದ್ ಸ್ವಲ್ಪ ಹೊತ್ತು ಇದ್ ಹೋಗು, ನನ್ ತಂಗಿನ ಮೀಟ್ ಮಾಡಿಸ್ತೀನಿ. ತಂಗಿ ಅಂತೆ ತಂಗಿ. ಅಕ್ಕ, ಅಮ್ಮ ನಿಮ್ಮನ್ನ ಮತ್ತೆ ನಿಮ್ಮ ಯಜಮಾನ್ರನ್ನ ಕರೀತಾ ಇದ್ದಾರೆ. ಹೌದಾ? ಎಲ್ಲಿ ಹೋಗ್ಬಿಟ್ಟ ನನ್ ಬೇಬಿ? ಬೇಬಿನಾ? ಯಾರದು? ಬೇಬಿ ಅಂದ್ರೆ ನನ್ನ ಹಸ್ಬೆಂಡ್ ಸುಂದ್ರಿ. ಹೌದಾ? ಮಿಂಚಿಗಿಂತ ಸ್ಪೀಡ್ ಅವನು. ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾಗಲ್ಲ. ಅದ್ ಸರಿ, ಮಾ ಏನ್ ಮಾಡ್ತಿದ್ರು? ಅವ್ರ ಆಫೀಸಿಗೆ ಹೋಗೋದಕ್ಕೆ ರೆಡಿ ಆಗ್ತಿದಾರಕ್ಕ. ಅವ್ರು ಎಷ್ಟ್ ಹೇಳಿದ್ರು ಕೇಳಲ್ಲ ಸುಂದ್ರಿ. ಇವಾಗಷ್ಟೇ ರಿಕವರ್ ಆಗ್ತಿದ್ದಾರೆ, ಆವಾಗ್ಲೇ ಕೆಲ್ಸ ಅಂತೆ. ನೀನೇನಾದ್ರೂ ಹೇಳೋದಲ್ವಾ ಅವ್ರಿಗೆ? ಅಯ್ಯೋ, ನಾನೇನ್ ಹೇಳೋದಕ್ಕಾಗತ್ತಕ್ಕ? ಹೇಳ್ಬೇಕು, ಬಾ ಹೋಗೋಣ. ಮಾ, ಆಫೀಸಿಗೆ ಹೋಗ್ತಿದ್ದೀರಂತೆ? ಹೌದು ನಿಮ್ಮಿ, ಯಾಕೆ? ಇನ್ನ ಸ್ವಲ್ಪ ದಿನ ಇದೆಲ್ಲ ಬೇಡ ಅಂತ ಹೇಳಿಲ್ವಾಮ? ಏನ್ ಕೆಲ್ಸ ಮಾಡಿ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಾ? ಜಸ್ಟ್ ಕ್ಯಾಶುವಲ್ ಮೀಟಿಂಗ್ ಅಷ್ಟೇ ಕಣೋ. ಆದ್ರೂ ಮಾ, ಬೇಡ, ಮನೇಲಿರಿ, ರೆಸ್ಟ್ ಮಾಡಿ. ಹೌದಮ್ಮ, ಸುಮ್ನೆ ಯಾಕೆ ಓಡಾಡೋದು? ಪೂರ್ತಿಯಾಗಿ ಚೇತರಿಸ್ಕೊಂಡ್ಮೇಲೆನೆ ಆಫೀಸಿಗೆ ಹೋಗ್ಬಹುದಲ್ಲ. ಬೇಬಿ ಕೂಡ ಇದಕ್ಕೆ ಇರ್ಬೇಕು, ಹೇಳ್ದೆ ಕೇಳ್ದೆ ಹೋಗಿರೋದು. ಅವನು ಬರ್ತೀನಿ ಅಂತ ಹೇಳಿದ್ನಲ್ಲ. ನಿಮ್ಗೆ ಎದುರು ಮಾತಾಡಕ್ ಆಗಲ್ವಲ್ಲ, ಅದಕ್ಕೆ ಬರ್ತೀನಿ ಅಂತ ಹೋಗಿದ್ದಾನೆ. ಮಾ ಪ್ಲೀಸ್, ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಸುಂದ್ರಿ ಬೇರೆ ಬಂದಿದ್ದಾಳೆ. ನಿಮ್ಗಿಷ್ಟವಾದ ಅಡ್ಗೆ ಮಾಡಿಸ್ತೀನಿ, ಮಾತಾಡೋಣ, ಊಟ ಮಾಡೋಣ, ಖುಷಿ ಪಡೋಣ. ಅದ್ಬಿಟ್ಟು ಬೇರೆ ಎಲ್ಲೂ ಹೋಗೋದ್ ಬೇಡ ಪ್ಲೀಸ್ ಮಾ. ಬರ್ಲಿ ನಿನ್ ಬೇಬಿ ಮನೆಗೆ.
ಇದೇ ಅವನಿಗೆ. ಸೊ ನೀವ್ ಆಫೀಸ್ಗೆ ಹೋಗಲ್ಲ ಅಂತ ಆಯ್ತು. ಇನ್ನೇನ್ ಮಾಡಕ್ಕಾಗುತ್ತೆ, ನೀವಿಬ್ರು ಈ ರೀತಿ ಆಟ ಹಿಡಿದ್ರೆ. ಥ್ಯಾಂಕ್ಸ್ ಮಾ. ಭೀಮಾ, ಭೀಮಾ, ಏನಕ್ಕ? ಏನೋ ಇವ್ರಿನ್ನೂ ಬರ್ಲೇ ಇಲ್ಲ. ಅಕ್ಕ, ಸರ್ಕಲ್ಗೆ 4 ಸಿಗ್ನಲ್, ರೋಡ್ಗೆ 40 ತಂಪು. ಈ ಗಾಡಿಯವ್ರು ಬೇರೆ ಎತ್ತಿನ ಗಾಡಿ ತರ ನಿಧಾನಕ್ಕೆ ಹೋಗ್ತಿರ್ತಾರೆ. ಬೆಂಗಳೂರಲ್ಲಿ ಟೈಮ್ ಪಾಸ್ ಮಾಡೋದು ತುಂಬಾ ಈಸಿ. ಬೆಳಗ್ಗೆ ಗಾಡಿ ಎತ್ಕೊಂಡು ಹೋದ್ರೆ ಆ ರೋಡ್ ಈ ರೋಡ್, ಆ ಸಿಗ್ನಲ್ ಈ ಸಿಗ್ನಲ್, ತಲೆ ಎಲ್ಲ ಕೆಡಿಸ್ಕೊಂಡ್ ಬರೋಷ್ಟ್ರಲ್ಲಿ ಒಂದಿನ ಆಗೇ ಹೋಯ್ತದಕ್ಕ. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ಕರಣ್ಗೆ ಏನ್ ಗಿಫ್ಟ್ ಕೊಟ್ಟೆ? ನನ್ನ ಗಾಡಿನೇ ಗಿಫ್ಟ್ ಕೊಟ್ನಲ್ಲ. ಏನ ಅವ್ನ್ ಸ್ವಂತಕ್ಕೆ ಕೊಟ್ಟಿಯಾ? ಆ ಗಾಡಿ ನಂದೇ ಸ್ವಂತ ಅಲ್ಲ, ಲೋನ್ ಮೇಲೆ ಐತೆ. ಅವ್ನ್ಗೆ ಹೆಂಗಕ್ಕ ಸ್ವಂತಕ್ಕೆ ಕೊಡ್ಲಿ? ಅದ್ ಸರಿ, ನಾನು ಸುಂದ್ರಿಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲೋ? ಅಕ್ಕ, ಸುಂದ್ರಿ ನಿಮ್ ಫ್ರೆಂಡಾ? ಅದನ್ನು ಮೀರ್ದೋಳು. ನಮ್ಮ ಅಣ್ಣ ಅದಕ್ಕೆ ತಂದೆ ತಾಯಿ ಸ್ಥಾನದಲ್ಲಿದ್ದಾರೆ. ಇವಳು ಅಕ್ಕ, ತಂಗಿ, ಸ್ನೇಹಿತೆ, ನನ್ನವರು ಎಲ್ಲ ಜಾಗನೂ ತುಂಬಿದಾಳೆ. ನಮ್ಮ ಹಳ್ಳಿಲಿ ಫ್ರೆಂಡ್ಶಿಪ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಆದ್ರೂ ನನ್ನ ಅವಳ ಬಾಂಧವ್ಯ ಚೆನ್ನಾಗಿರ್ಬೇಕು ಅಂತ ನಾನು ಆಚರಣೆ ಮಾಡ್ಬೇಕು ಅಂತಿದ್ದೀನಿ. ನಿಜ ಅಕ್ಕ, ಸುಂದ್ರಿ ತುಂಬಾ ಒಳ್ಳೆ ಹುಡುಗಿ. ನಾನು ತುಂಬಾ ಸತಿ ಯೋಚನೆ ಮಾಡಿದ್ದೀನಿ, ಅವಳು ಯಾಕೆ ನನ್ ಸ್ವಂತ ತಂಗಿ ಆಗಿರ್ಬಾರ್ದು ಅಂತ. ನಾನು ಅವಳಿಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ? ಅಕ್ಕ, ಯೋಚನೆ ಮಾಡಿ, ನಾನೇ ನಿಮ್ನ ಕರ್ಕೊಂಡು ಹೋಗ್ತೀನಿ. ಅವಳ AS ಮಾಡ್ಬೇಕು ಅನ್ನೋದು ನನ್ನ ಆಸೆ ಕೂಡ. ನೀನು ಅದ್ಯಾವ್ದೋ ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳಿದ್ಯಲ್ಲ, ಅದನ್ನ ನೋಡ್ಕೊಂಡ್ ಬಂದ್ಯಾ? ಅಕ್ಕ, ನಿನ್ನೆ ಹೋಗಿದ್ದೆ, ಅವ್ರು ಸಿಕ್ಕಿರ್ಲಿಲ್ಲ. ಇವತ್ತು ಹೋಗ್ತೀನಿ ಅಕ್ಕ. ಇವರಿಬ್ರು ಬರೋಷ್ಟ್ರಲ್ಲಿ ನಾವು ಹೋಗಿ ಒಂದ್ ಸೀಟ್ ಬುಕ್ ಮಾಡಿದ್ರೆ ಅದನ್ನೇ ಉಡುಗೊರೆಯಾಗಿ ಕೊಡ್ಬೋದಲ್ವಾ? ಅಕ್ಕ, ಹಳ್ಳಿ ಜನ ತುಂಬಾ ಇನ್ನೋಸೆಂಟ್ ಅಂತ ಕೇಳಿದೆ, ಬಟ್ ಇವತ್ತು ನೋಡ್ತಾ ಇದ್ದೀನಿ ಅಕ್ಕ. ಆದ್ರೂ ಒಂದ್ ಸತ್ಯ ಹೇಳಕ್ಕ, ಸುಂದ್ರಿನ ಕರಣ್ ಕೊಟ್ಟು ಮದ್ವೆ ಮಾಡಬಾರ್ದಾಗಿತ್ತಕ್ಕ. ಯಾಕೋ ಭೀಮಾ, ಏನಾಯ್ತು? ಅದು ಅಕ್ಕ, ಕರಣ್ ತುಂಬಾ ಬ್ಯುಸಿ ಇರ್ತಾನೆ. ನೀವು ನೋಡಿದ್ರೆ ಇಷ್ಟು ಅನ್ಯೋನ್ಯವಾಗಿರ್ತೀರಾ. ಪಾಪ ಇವಾಗ ಸುಂದ್ರಿ ಒಂಟಿಯಾಗಿರ್ತಾಳಲ್ಲ ಅಂತ. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಅವಳನ್ನ ಕೋಚಿಂಗ್ ಸೆಂಟರ್ಗೆ ಸೇರ್ಸ್ಬಿಡನ್ವಾ? ಸರಿನಕ್ಕ, ಬೀಗ ಹಾಕೊಂಡ್ ಬರ್ತೀನಿ. ಹೋಗಿ. ಮಾ, ನಂಗೆ ಯಾರು ಫ್ರೆಂಡ್ ಇಲ್ಲ ಅಂತಿದ್ಯಲ್ಲ, ಇವಾಗ ನೋಡು, ನಂಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ. ಅಪರೂಪಕ್ಕೆ ಸಿಕ್ಕಿದ್ರು ಅಪರಂಜನೆ ಸಿಕ್ಕಿದೆ ಅನ್ನೋ ತೃಪ್ತಿ ನನಗೂ ಆಗ್ತಿದೆ. ನಿಮ್ಮಿ, ನಿಮ್ ವಿಶ್ವಾಸ ತುಂಬಾ ದೊಡ್ಡದು. ನಾನ್ ನಿಮಗೇನು ಅಲ್ದೆ ಹೋದ್ರು ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಈ ನಿಮ್ ಪ್ರೀತಿಗೆ, ಈ ನಿಮ್ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ನೀನ್ ಮೋಸ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ತಿರೋದು. ಏನೋ ಗೊತ್ತಿಲ್ಲ ಸುಂದ್ರಿ, ನೀನ್ ದೂರದವಳು ಅಂತ ಅನ್ಸೋದೇ ಇಲ್ಲ. ನಮ್ ಮನೆಯವಳು, ನಮ್ಮಲ್ಲಿ ಒಬ್ಳು ಅಂತ ಅನ್ಸುತ್ತೆ. ಏನ್ಮಾ? ಸೇಮ್ ಹಿಯರ್. ಸುಂದ್ರಿ, ನೀನ್ ಯಾಕೆ ನಿಮ್ ಮನೆ ಬಿಟ್ಟು ನಮ್ ಜೊತೆನೆ ಇರಬಾರ್ದು? ಅಯ್ಯೋ ಅಕ್ಕ, ನಾ ಮನೆಯವ್ರು ಬೇಜಾರ್ ಮಾಡ್ಕೋತಾರೆ. ಅವನ್ ಚಿಂತೆ ಬಿಡು ಸುಂದ್ರಿ, ನೀನ್ ಬೇಕಾಗಿದ್ರೆ ಅವನೇ ನಿನ್ನ ಹುಡ್ಕೊಂಡ್ ಬರ್ತಾನೆ. ಪ್ಲೀಸ್ ಅಕ್ಕ, ನಮ್ಮ ಮನೆಯವ್ರನ್ನ ಅವನು ಇವನು ಅಂತ ಹೇಳ್ಬೇಡಿ. ನನಗೆ ತುಂಬಾ ಬೇಜಾರಾಗುತ್ತೆ. ಅವರು ಊರು ಬದಲಾಯಿಸಿರ್ಬಹುದು, ಕೆಲಸ ಬದಲಾಯಿಸಿರ್ಬಹುದು, ಆದ್ರೆ ನನ್ನ ಮನ್ಸಲ್ಲಿ ಅವ್ರ ಸ್ಥಾನ ಯಾವತ್ತಿಗೂ ಬದಲಾಗಲ್ಲ ಅಕ್ಕ. ಅವ್ರು ಎಲ್ಲೇ ಇದ್ರೂ ನನ್ನನ್ನ ತುಂಬಾನೇ ಪ್ರೀತಿಸ್ತಾರೆ. ಸರಿ ಸುಂದ್ರಿ, ನೀನ್ ಇಷ್ಟ ಕೋರಿತೀಯ ಅಂತ ಗೊತ್ತಿದ್ರು ನಿನ್ ಬಾಗೆ ಸಿಕ್ಕಾಕೋತೀನಿ ನಾನು. ತಮಾಷೆಗೆ ಹೇಳಿದ್ದು ಸುಂದ್ರಿ, ಮನಸ್ಸಿಗೆ ಹಚ್ಕೋಬೇಡ. ಪರವಾಗಿಲ್ಲ ಅಕ್ಕ. ಏನಕ್ಕ ಇದು? ಪ್ರೀತಿಯಿಂದ ಕೊಡ್ತಾ ಇರೋದು ಸುಂದ್ರಿ, ಏನು ಅಂತೆಲ್ಲ ಕೇಳಬಾರ್ದು. ತಗೋ.
ಥ್ಯಾಂಕ್ ಯು ಅಕ್ಕ. ಸುಂದ್ರಿ, ನಿನಗೆ ಗೊತ್ತಾ, ನನ್ನ ಮಗಳಿಗೆ ಇನ್ನೊಬ್ಳು ಫ್ರೆಂಡು, ಆದ್ರೆ ನನಗೆ ಇನ್ನೊಬ್ಳು ಮಗಳು ಅಂತ ಅನ್ನಿಸ್ತಾ ಇದೆಯಾ? ಹೀಗೆ ಜೊತೆಯಾಗಿ ಖುಷಿಯಾಗಿರಿ.